ಮಾನ್ಸಿ, ನಿನ್ನ ಮನ್ಸಿಗೆ ಬಂದಾಗ ಆಡೋಕೆ ನೀನೇನು ಚಿಕ್ಕ ಹುಡುಗಿ ಅಲ್ಲ. ನೆನ್ಪಿಟ್ಕೋ, ಇದು ವರ್ಧನ್ ಕುಟುಂಬ. ಪಾ ಮತ್ತೆ ಶುರು ಮಾಡಿದ್ರಾ? ಅದೇನು ಅಷ್ಟು ಹೆಮ್ಮೆಯಿಂದ ಹೇಳ್ಕೊತೀರಾ ವರ್ಧನ್ ಕುಟುಂಬ ಅಂತ? ಅಂಥದ್ದು ಏನಿದೆ ಇಲ್ಲಿ? ಮನೆ ದೊಡ್ಡದಾಗಿದ್ರೆ ಸಾಕ? ಇಲ್ಲಿ ಒಂದು ಸೇಫ್ಟಿ ಪಿನ್ ಬೇಕಿದ್ರು ಭಾವನ್ನೇ ಕೇಳಬೇಕು. ಬಾಯಿಗೆ ಬಂದಾಗ ಮಾತಾಡಬೇಡ ಮಾನ್ಸಿ. ನೀನು ಕೇಳಿದ್ದಕ್ಕೆ ಆರ್ಯ ಇಲ್ಲ ಅಂತ ಯಾವಾಗ ಹೇಳಿದಾನೆ? ಎಲ್ಲದಕ್ಕೂ ಹೂ ಅಂದಿದ್ದಾನೆ ತಾನೆ? ಕೇಳಿ ಪಡ್ಕೊಳ್ಳೋದು ನಮ್ಮ ಕುಟುಂಬದಲ್ಲೇ ಇಲ್ಲ ಅತ್ತೆ. ನಮ್ಮ ಅಪ್ಪನ ಮನೇಲಿ ಏನೇನ್ ಬೇಕೋ ಎಲ್ಲಾನು ಹೀಗೆ ಚಿಟ್ಕೆ ಹೊಡೆಯೋದ್ರಲ್ಲಿ ಸಿಗತ್ತೆ. ಇಲ್ಲೇ ರೂಲ್ಸು ಪರಂಪರೆ ಎಲ್ಲ. ಆರ್ಯ ಒಬ್ಬನೇ ಈ ಮನೆಗೋಸ್ಕರ ಎಷ್ಟು ದುಡಿತಿದ್ದಾನೆ ಅನ್ನೋದನ್ನ ಮರ್ತು ಮಾತಾಡ್ತಿದ್ಯಾ? ಅವನಿಲ್ದೆ ಹೋಗಿದ್ರೆ ಆ ಪರಿಸ್ಥಿತಿನ ಯೋಚನೆ ಮಾಡು. ಓ, ಈಗೇನ್ ಜೋರಾಗಿದ್ದೀವಾ? ನಮ್ಗೆಲ್ಲಾರನ್ನೂ ಕಂಟ್ರೋಲ್ ಮಾಡ್ಕೊಂಡು ಭಾವ ಮಾತ್ರ ಸಿಟಿ ಆರಾಮಾಗಿದ್ದಾರೆ. ಯಾರಿಗ್ ಗೊತ್ತು ಅಲ್ಲಿ ಏನೇನ್ ಮಾಡ್ಕೊಂಡಿದಾರೋ ಏನೋ. ಮಾನಸಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವನು ಈ ಮನೆ ಯಜಮಾನ. ಅವನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸಹಿಸೋಲ್ಲ. ಈ ಮನೆ ಯಜಮಾನ ಅಂತಂದ್ಮೇಲೆ ಈ ಮನೇಲಿರೋದು ಧರ್ಮ ಅಲ್ವಾ ಅತ್ತೆ? ಅವ್ರಿಗೆ ಇಲ್ಲೇ ಬಂದಿರಕ್ ಹೇಳಿ. ಅದೇನ್ ಬಿಸ್ನೆಸ್ಸು ಇಲ್ಲಿಂದಾನೆ ನೋಡ್ಕೊಳ್ಳಿ. ಅವ್ರು ಮಾತ್ರ ಸಪ್ರೇಟ್ ಆಗಿ ಹೋಗಿದ್ರೆ ಅದಕ್ಕೆ ಏನ್ ಅರ್ಥ ಅತ್ತೆ? ಮನೆಯವರಿಂದ ದೂರ ಇದ್ದು ಕೆಲಸ ಮಾಡೋ ಅಗತ್ಯ ಏನಿದೆ ನಿಮ್ ವರ್ಧನ್ ಕುಟುಂಬಕ್ಕೆ? ಅಮ್ಮ, ಅತ್ತಿಗೆ ಹೇಳಿದ್ ಸರಿಯಾಗೇ ಇದೆ. ಬ್ರೋ ಇಲ್ಲ, ನಿಮ್ಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ವಿ. ದಾದಾ, ಹೇ ಕೂತ್ಕೋ ಕೂತ್ಕೋ. ಯಜಮಾನ್ರೆ, ಸರಿಯಾದ ಸಮಯಕ್ಕೆ ಬಂದ್ರಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಹಾಮಂಗಳಾರತಿ. ಬ್ರೋ ಇಲ್ಲ, ನಿಮ್ಗೋಸ್ಕರ ನಿಮ್ ಫೇವ್ರೆಟ್ ರೆಡ್ ವೆಲ್ವೆಟ್ ಕೇಕ್ ತರಿಸಿದ್ದೀನಿ. ಗೋಪಿ, ಮಾನ್ಸಿ ಅಮ್ಮ ಹೇಗೆ ನಾಟಕ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬೇಕಾಗಿರೋದು ಅಮ್ಮನ ಆಶೀರ್ವಾದ. ಚೆನ್ನಾಗಿದೆಯಾ ಆರ್ಯ? ನಾನು ಹುಷಾರಾಗೇ ಇದ್ದೀನಿ. ನೀವು ಹುಷಾರಾಗಿಲ್ಲ ಅಂತ ಯಾಕೆ ಹೇಳಿದ್ರಿ? ನಿನ್ನ ನೋಡಬೇಕು ಅಂದರೆ ನನಗಿರೋದು ಅದೊಂದೇ ದಾರಿ ಅಲ್ವಾ? ನಿಮಗೇನೂ ಆಗಿರಲ್ಲ ಅಂತ ನನ್ನ ಹೃದಯಕ್ಕೆ ಗೊತ್ತೇ ಇರುತ್ತೆ. ಆದರೂ ಮನಸ್ಸು ಕೇಳಲ್ಲ. ನಿಮ್ಮನ್ನು ನೋಡೋಕ್ಕೆ ಪ್ರತಿ ಸಲ ಬಂದೇ ಬಿಡ್ತೀನಿ. ಅಣ್ಣ, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ. ನಮ್ಮನ್ನೆಲ್ಲ ಮರ್ತೇ ಬಿಟ್ರ? ಅಮ್ಮನ್ನ ಜೋಪಾನ ಆಗಿ ನೋಡ್ಕೊಳ್ಳೋರು ನೀವು. ನಿಮ್ಮನ್ನು ಹೇಗೆ ಮರೀಲಿ? ಅಮ್ಮ ನೆನಪಾದಾಗಲೆಲ್ಲ ನೀವು ನೆನಪಾಗ್ತೀರ. ಇದೇನಮ್ಮ, ಎಲ್ಲರ ಸಂತೋಷನ ನೋಡಿ ಕಣ್ ತುಂಬಿಕೊಳ್ಳೋರು ನಿಮ್ಮ ಕಣ್ಣಲ್ಲಿ ನೀರು ಯಾವತ್ತೂ ಬರಬಾರ್ದಮ್ಮ, ಯಾವತ್ತೂ ಬರಬಾರ್ದು. ಅದಕ್ಕೆ ಹೇಳಿದ್ದೆ ಸರಿ. ನೀವು ಕೇಕ್ ತಗೊಳ್ಳಲ್ಲ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಹೊರಟೋದ್ರು. ಮೀರಾ, ಐಲ್ ಟೇಕ್ ಕೇರ್ ಸರ್. ನಾನು ನಿಮ್ಗೆ ಹೇಳೋಣ ಅಂತಾನೇ ಇದ್ದೆ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಇನ್ಮೇಲೆ ನಾನು ಆಫೀಸ್ಗೆ ಹೋಗೋದು ಬರೋದು ಇಲ್ಲಿಂದಾನೆ.
ಎಲ್ಲನೂ ನೀವು ಅಂದ್ಕೊಂಡ ಹಾಗೆ ನಡೀತಿದೆ ಅಲ್ವಾ? ಎಲ್ಲವೂ ನಡೀತಿದೆ ಆರ್ಯ, ಆದರೆ ನನ್ನ ಆಸೆ ಪ್ರಕಾರ ಅದೊಂದು ನಡೆದ್ಬಿಟ್ರೆ ಸಾಕು. ಅದಕ್ಕೆ ಮಂಗಳಾರತಿ ಮುಂಚೆ ನನ್ನ ಮಗ ಬರಲಿ ಅಂತ ಆ ದೇವಿನ ಕೇಳ್ಕೊಂಡೆ. ಸದ್ಯ ನೀನು ಬಂದಿಯಲ್ಲ, ಮಂಗಳಾರತಿ ಶುರು ಮಾಡೋಣ. ಪುರೋಹಿತ್ರೆ, ಮಂಗಳಾರತಿ ಶುರು ಮಾಡೋಣ. ಆಗ್ಬೋದು. ಶ್ರೀಮತಿ ವರ್ಧನ್ ಅವರಿಗೆ ಹುಷಾರಿಲ್ಲ, ಅದಕ್ಕೆ ಸರ್ ಹೊರಟ್ರು. ಈ ಎಲೆಕ್ಟ್ರಿಕ್ ಆಫೀಸಲ್ಲಿ ಏನು ರಶ್ ಅಪ್ಪ, ಜನ ಜನ ಜನ. ನನಗಂತೂ ನಿಂತು 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 ಸಾಕಾಗೋಯ್ತು. ಅನು, ಯಾಕಪ್ಪ ಡಲ್ಲಾಗಿದೆಯಾ? ಏನೂ ಇಲ್ಲ ಅಪ್ಪ. ಹುಷಾರಿಲ್ವೇನೋ? ಸುಬ್ಬು, ಕೇಳಿದ್ದನ್ನೇ ಕೇಳ್ತಿದ್ದೀರಲ್ರಿ, ಸ್ವಲ್ಪ ಹೊತ್ತು ಬಿಡಿ, ಆಮೇಲೆ ಅವಳೇ ಹೇಳ್ತಾಳೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾ ಇರೋದು? ಹಲೋ, ನಮಸ್ತೆ ಮೇಡಮ್, ನಾನು ಪ್ರವೀಣ್ ಅಂತ ಸಿಟಿಜನ್ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಲ್ಲ? ಬೆಳಿಗ್ಗೆ ಎಲ್ಲರೂ ಬ್ಯುಸಿ ಇರ್ತಾರೆ. ನಾವು ಕಸ್ಟಮರ್ಸ್ಗೆ ತೊಂದರೆ ಕೊಡಲ್ಲ, ಬರೀ ಲೋನ್ ಮಾತ್ರ ಕೊಡ್ತೀವಿ. ನಿಮಗೆ ಲೋನ್ ಬೇಕಾ ಮೇಡಮ್?